ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮಲ್ಲಿಕಾರ್ಜುನ ಅಪ್ಪಾಜಿ ಅವರಿಗೆ, ಮಲ್ಲಿಕಾರ್ಜುನ ಅಪ್ಪಾಜಿ ಅವರಿಗೆ, ಮಲ್ಲಿಕಾರ್ಜುನ ಅಪ್ಪಾಜಿ ಅವರಿಗೆ. ಪ್ರಕರಣ ದಾಖಲಿಸಿಕೊಂಡ ಆಯೋಗಕ್ಕೆ, ಪ್ರಕರಣ ದಾಖಲಿಸಿದ ಆಯೋಗಕ್ಕೆ, ಪ್ರಕರಣ ದಾಖಲಿಸಿದ ಷಡ್ಯಂತ್ರ ರೂಪಿಸಿದ ಸಿದ್ದು ಹಿರೇಮಠ್ಗೆ, ಈ ಪ್ರಕರಣ ದಾಖಲಿಸಲು ಷಡ್ಯಂತ್ರ ರೂಪಿಸಿದ ಸಿದ್ದು ಹಿರೇಮಠ್ಗೆ. ಇವತ್ತ ಮಲ್ಲಿಕಾರ್ಜುನ ಅಪ್ಪಾಜಿ ಅವರ ಮೇಲೆ ಆಗಿರುವಂತ ಏನು ಪೋಸ್ಕೋ ಕೇಸ್ ಏನಿದೆ, ಈ ಕೇಸ್ ಏನಿದೆ ಇದು ಉದ್ದೇಶ ಪೂರ್ವಕವಾಗಿ ಅಲ್ಲಿ ಮಾಡಿರುವಂತಹ ವಿಡಿಯೋವನ್ನು ತಿರುಚಿ ಇವತ್ತು ಆಯೋಗಕ್ಕೆ ಒತ್ತಡ ಮಾಡಿದಂಥ ಮೊದಲನೇ ವ್ಯಕ್ತಿ ಸಿದ್ದು ಹಿರೇಮಠ್. ಇಲ್ಲೇ ಕಲಬುರಗಿಯಲ್ಲಿ ಇರ್ತಾನೆ, RTI ಕಾರ್ಯಕರ್ತ ಅಂತ ಹೇಳ್ಕೊಂಡು ಮೊದಲನೇ ಬಾರಿ ಇವರು ಆಯೋಗಕ್ಕೆ ಇವರಿಗೆ ಇದರ ಮೂಲಕ ತಮ್ಮದೇ ID ಮೂಲಕ ಈ ಪ್ರಕರಣ ದಾಖಲಿಸಬೇಕಂತ ತಿಳ್ಕೊಂಡು ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡಿ ಆ ಒಂದು ಪ್ರಕರಣಕ್ಕೆ ಇವತ್ತು ಷಡ್ಯಂತ್ರ ರೂಪಿಸಿದಂತಹ ಸಿದ್ದು ಹಿರೇಮಠ ಇವತ್ತು ಇವರ ಒಂದು ಷಡ್ಯಂತ್ರಕ್ಕೆ ಇವತ್ತು ಆಯೋಗ ಕೂಡ ಸಾಥ್ ನೀಡ್ತದೆ. ಆಯೋಗದ ಅಧ್ಯಕ್ಷ ಇವರು ಇವತ್ತು ಜಂಟಿಯಾಗಿ ಮಾತನಾಡಿ ಮೊಬೈಲ್ನಲ್ಲಿ ಇವತ್ತು ಫೇಕ್ ಒಂದು FIR ಅನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಇಂಥ ಒಂದು ಒತ್ತಡವನ್ನು ಹೇರಿ ಇವತ್ತು ಈ ಒಂದು ಪ್ರಕರಣ ದಾಖಲಾಗಿದೆ. ಇವತ್ತು ಕಲಬುರಗಿಯಲ್ಲಿ ನಾವು ಇದು ಒಂದು ಪ್ರಾರಂಭ ಅಷ್ಟೇ, ಇದು ಪ್ರಾರಂಭ ಅಷ್ಟೇ. ಇವತ್ತು ಹೋರಾಟ ರಾಜ್ಯಾದ್ಯಂತ ಮುಂದುವರಿತದೆ. ಇವತ್ತು ನಮ್ಮ ಹಿರಿಯ ನಾಯಕರಾಗಿರುವಂಥ ಕರ್ನಾಟಕ ರಾಜ್ಯದ ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಪಣಪ್ಪ ಕಮ್ಮಕ್ಕನವರು ಹೇಳ್ದಂಗೆ ಈ ಪ್ರಕರಣ ವಾಪಸ್ ತೆಗೆದುಕೊಂಡು ಮಾಡಿರುವಂಥ ಅಧಿಕಾರಿಗಳು ಏನಿದ್ದಾರೆ ಅವರ ಮೇಲೆ ಇವತ್ತು ತನಿಖೆ ಆಗಬೇಕು, ಅವರಿಗೆ ಕ್ರಮ ವಹಿಸಬೇಕು. ಅದೇ ರೀತಿ ನಮ್ಮ ರಾಜ್ಯ ಮೀನುಗಾರಿಕೆ ನಿಗಮದ ಅಧ್ಯಕ್ಷರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಏನು ಇಲ್ಲಿ ಆಗಿರುವಂಥ ಕೇಸ್ ವಾಪಸ್ ಪಡಿಬೇಕು. ಇವತ್ತು ಈ ಸಿದ್ದು ಹಿರೇಮಠ ಸಾಮಾನ್ಯ ಒಂದು ವ್ಯಕ್ತಿ ಅಲ್ಲ, ಇವನೊಬ್ಬ ಕಿರಾತಕ, ಬ್ಲ್ಯಾಕ್ ಮೇಲರ್. ಅನೇಕ ಜನರಿಗೆ ಬ್ಲ್ಯಾಕ್ ಮಾಡೋದು, ಅನೇಕ ಜನರಿಂದ ದುಡ್ಡು ಕಿತ್ಕೋದು. ಇವತ್ತು ಆ ದುಡ್ಡು ಪಡೆದಿರುವಂಥ ವಿಡಿಯೋ ಕೂಡ ನಮ್ಮ ಹತ್ರ ಇದೆ. ಇವತ್ತು ಪ್ರಥಮವಾಗಿ ಇವನೇ ಆಯೋಗಕ್ಕೆ ಒತ್ತಾಯ ಮಾಡಿ ತನ್ನ ಐಡಿಯಲ್ಲಿ ಹಾಕ್ತಾನೆ, ಧನ್ಯವಾದ ಹೇಳ್ತಾನೆ. ಮೊದಲು FIR ಮಾಡಂತ ಒತ್ತಾಯ ಮಾಡ್ತಾನೆ, ಆಮೇಲೆ ಆಯೋಗಕ್ಕೆ ಧನ್ಯವಾದ ಹೇಳ್ತಾನೆ. ಇದಕ್ಕೆ ಇವತ್ತು ಇಂಥ ಒಂದು ಕೇಸ್ ಇವತ್ತು ಆಗಿದ್ದು ಇವತ್ತು ಒಂದೇ ದಿನದ ಕೇಸ್ ಆಗ್ತದೆ. ಆಯೋಗ ಇವತ್ತು ಎಷ್ಟೋ ಕೇಸ್ ಆಗ್ಯಾವ. ಆ ಕೇಸ್ನಲ್ಲಿ ಯಾರೋ ಹೋರಾಟಗಾರರು, ಯಾರೋ ನ್ಯಾಯಕ್ಕಾಗಿ ಇವತ್ತು ಮುಂದೆ ಬರೋರು ಆ ಒಂದು ಹೋರಾಟ ಮಾಡ್ತಾರೆ, ಆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತಾರೆ. ಈ ಆಯೋಗ ಕಣ್ಣು ಮುಚ್ಕೊಂಡು ಕೂರ್ತದೆ. ಎಲ್ಲಿ ಬಂದಿಲ್ಲ ಆಯೋಗ, ಭಾಳ ಮಂದಿಗೆ ನಮ್ಗೆ ಗೊತ್ತೇ ಇಲ್ಲ ಈ ಆಯೋಗ ಇದೆ, ಏನು ಮಾಡ್ತಾ ಗೊತ್ತಿಲ್ಲ. ಇವತ್ತು ಮಹಿಳಾ ಆಯೋಗದಿಂದ ಕೂಡ ಒಂದು ಲೆಟರ್ ಹೋಗ್ಯಾರ, ಅವರು ಕೂಡ ಕೌನ್ಸಿಲಿಂಗ್ ಮಾಡಿಲ್ಲ. ಆ ತಂದೆ ತಾಯಿ ವಿಚಾರ ತಿಳ್ಕೊಂಡಿಲ್ಲ. ಅಂದರೆ ಉದ್ದೇಶಪೂರ್ವಕವಾಗಿ ಈ ರಾಜ್ಯ ಅಷ್ಟೇ ಅಲ್ಲ ದೇಶದಲ್ಲಿ ಹೆಸರುವಾಗ್ತಾ ಅಂತ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಏನು ಹೆಸರು ತೇಜೋವಧೆ ಮಾಡಬೇಕಂತ ಹೇಳಿ ಉದ್ದೇಶವಾಗಿ ಇಂಥ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ. ಅದಕ್ಕಾಗಿ ಈ ಸಿದ್ದು ಏನು ಹಿರೇಮಠ ಇದ್ದಾನೆ, ಇವನ ಮೇಲೆ 5 ಪ್ರಕರಣಗಳಿವೆ. ಇವನ ಮ್ಯಾಗ 5 ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಪ್ರಕರಣಗಳವ. ಇವನಿಗೆ ಪೊಲೀಸರು ಯಾಕೆ ಅರೆಸ್ಟ್ ಮಾಡಿಲ್ಲ ಇಲ್ಲಿ ತನ? ಈ ಒಬ್ಬ RTI ಕಾರ್ಯಕರ್ತ ಸಿದ್ದು ಹಿರೇಮಠ ಇವತ್ತು ಪೊಲೀಸರಿಗೆ ಏನು ಭಯದಾಗಿತ್ತಾನ? ಯಾಕೆ ಇವನಿಗೆ ಅರೆಸ್ಟ್ ಮಾಡಿಲ್ಲ? ಇವತ್ತು ಏನು ತಪ್ಪು ಮಾಡದೇ ಇರುವ ಮಲ್ಲಿಕಾರ್ಜುನ ಮುತ್ತೆ ಅವರಿಗೆ ಇವತ್ತು ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅಂದರೆ ಇದರಲ್ಲಿ ಎಂಥ ಷಡ್ಯಂತ್ರ ನಡೆಯದ. ಇವತ್ತು ಈ ಒಂದು ಹಿಂದುಳಿದ ವರ್ಗದಲ್ಲಿರುವಂಥ ಏನು ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿಯವರನ್ನು ಕುಗ್ಗಿಸುವ ಸಲುವಾಗಿ, ಈ ಹಿಂದುಳಿದ ವರ್ಗದಲ್ಲಿರುವಂಥವರಿಗೆ ದಬಾವು ಮಾಡೋ ಸಲುವಾಗಿ ಇವರು ಪ್ರಯತ್ನ ಮಾಡ್ತಾರೆ. ಇವ್ರ ಹೆಸರು ಮೇಲೆ FIR ಅವ 5 FIR. ಒಂದು ಕಡೆ ಸಿದ್ದು ಹಿರೇಮಠ ಇದ್ದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಹಿರೇಮಠ ಅಂತಿದೆ. ಇವತ್ತು ಇಂಥವನಿಗೆ ಇವತ್ತು ಅರೆಸ್ಟ್ ಮಾಡಬೇಕು. ಇವನ ಮೇಲೆ ಏನಪ್ಪ ಅಂದ್ರೆ ಷಡ್ಯಂತ್ರ ರೂಪಿಸಿದ್ರ ಮೇಲೆ ಒಂದು ಪ್ರಕರಣ ದಾಖಲಿಸಬೇಕು. ನಾನು ಈ ಒಂದು ಸಿದ್ದು ಹಿರೇಮಠಗೆ ಕೇಳ್ತೀನಿ, ಸ್ವಾಮಿ, ಅನೇಕ ಹಿರೇಮಠಗಳಲ್ಲಿ ನಾವು ಹೋಗ್ತೀವಿ, ಆ ಮಠದಿಂದ ನಾವು ಶಿಷ್ಯರಿದ್ದೀವಿ. ಆ ಮಠದಲ್ಲಿರುವಂಥ ಅನೇಕ ಮಠಾಧೀಶರು ಯಾವತ್ತೂ ಕೂಡ ಇಂಥ ಕೆಲಸ ಮಾಡಿದ ನಾವು ಕಂಡಿಲ್ಲ. ಆದ್ರೆ ನಿನಗ್ಯಾಕೆ ಈ ಕೆಳಜಾತಿಯಲ್ಲಿರುವಂಥ ಸ್ವಾಮೀಜಿಗಳ ಮೇಲೆ ಇಷ್ಟೊಂದು ಸಿಟ್ಟ, ಇಷ್ಟೊಂದು ಕುತಂತ್ರ? ಅದರಲ್ಲಿ ಕೋಲಿ ಸಮಾಜದ ಸ್ವಾಮೀಜಿ ಅಂದರೆ ನಿನಗ್ಯಾಕೆ ಬೆಂಕಿ ಹತ್ಯದ? ಇವತ್ತು ನಿನಗೆ ಯಾಕೆ ಬೆಂಕಿ ಹತ್ತದ? ಇವತ್ತು ನೀನು
ಕೋಲಿ ಸಮಾಜಕ್ಕೆ ಏನು ಕುತಂತ್ರ ಮಾಡಿದ್ದೀಯಾ, ಇವತ್ತು ಕೋಲಿ ಸಮಾಜ ಇವತ್ತು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ. ಅವನ ಮೇಲೆ ಪ್ರಕರಣ ದಾಖಲಿಸಿ ಅವನಿಗೆ ಅರೆಸ್ಟ್ ಮಾಡಬೇಕು. ಈ ಷಡ್ಯಂತ್ರ ಮಾಡಿರುವಂಥವನಿಗೆ ಜೈಲಿಗೆ ಕಳಿಸ್ಬೇಕು. ಇಲ್ಲದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಈ ಸಿದ್ದು ಹಿರೇಮಠ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡ್ತೀವಿ, ಅವನ ಮನೆ ಮುಂದೆ ಧರಣಿ ಕೊಡ್ತೀವಿ. ಅಷ್ಟೇ ಅಲ್ಲದೆ ಇವತ್ತು ಮಾನನಷ್ಟ ಮೊಕದ್ದಮೆ ಇವತ್ತು ಏನು ಅನೇಕ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ತಮ್ಮ ಖಾತೆಗಳಲ್ಲಿ ಇಲ್ಲ ಸಲ್ಲದ ಶಬ್ದಗಳನ್ನು ಬರೀತಾರೆ. ಇವತ್ತು ಆ ಮಗುವಿಂದ ಒಂದು ಫೋಟೋ ಓಪನ್ ಆಗಿ ತೋರಿಸ್ತಾರೆ. ಇವತ್ತು ಪೋಸ್ಕೋ ಕೇಸ್ ಅಂದರೆ ಏನು, ಆ ಮಗುವಿಗಿನ ಹೆಸರು ಬರಬಾರ್ದು, ಆ ತಂದೆ ತಾಯಿ ಹೆಸರು ಬರಬಾರ್ದು. ಆಗ ಟಿ ವಿದವರು ಸುದ್ದಿ ಮಾಡ್ತಾರೆ. ಇವತ್ತು ಪಬ್ಲಿಕ್ ಟಿ ವಿಯವರು ಅಂಥ ಒಂದು ಸುದ್ದಿಯಲ್ಲಿ ಇವತ್ತು ಈ ಪ್ರಕರಣದ ಬಗ್ಗೆ ಭಾಳ ವಿವರವಾಗಿ ಇವತ್ತು ಸತ್ಯವನ್ನು ಮಾತಾಡಿದ್ದಾರೆ. TV 9ನಲ್ಲಿ ಕೂಡ ಸತ್ಯವನ್ನು ಮಾತಾಡ್ತಾ ಇದ್ದಾರೆ. ಅನೇಕ ಶಾಸಕರು ಇದು ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅನೇಕ ಸಚಿವರು ಇವತ್ತು ಈ ಭಾಗದಲ್ಲಿರುವಂಥ ಏನು ಜಿಲ್ಲೆಯ ಶರಣಪ್ರಕಾಶ್ ಶರಣಬಸಪ್ಪ ದರ್ಶನಪುರ ಇವತ್ತು ಆ ಒಂದು ಪ್ರಕರಣದ ಬಗ್ಗೆ ಇದು ಆಗಬಾರ್ದಾಗಿತ್ತು, ಇಂಥ ಆಗಿದೆ, ಇವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಮಾತಾಡಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಇವತ್ತು ಅವರು ಕೂಡ ನಾವು ಸಂಪರ್ಕಿಸಿದಾಗ ಹೇಳಿದ್ದಾರೆ, ಇಂಥ ಒಂದು ಏನು ಇದೊಂದು ಹೀನ ಮನಸ್ಸಿನ ಸ್ಥಿತಿ, ಇದರ ಮೇಲೆ ಇವತ್ತು ಸರ್ಕಾರದಿಂದ ಆ್ಯಕ್ಷನ್ ತಗೋತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಯಾವ್ಯಾವ ಶಾಸಕರು ಸಚಿವರು ನಮ್ಮ ಈ ಒಂದು ಅನ್ಯಾಯಕ್ಕೆ ಬೆಂಬಲ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ನಮ್ಮ ಸಮಾಜ ಮೂಲಕ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇಲ್ಲಿ ಭಾಗವಹಿಸಿ ಚೌಡಯ್ಯ ಸಮಾಜಕ್ಕೆ ಸೀಮಿತ ಅಲ್ಲ, ಮಲ್ಲಿಕಾರ್ಜುನ ಮುತ್ತಿಯವರು ಇಡೀ ಭಾರತ ದೇಶದಲ್ಲಿ ಮೂಲೆ ಮೂಲೆಯಿಂದ ಎಷ್ಟು ಜನಸಂಖ್ಯೆ ಆಯ್ತು ನೋಡ್ರಿ, ಅಷ್ಟು ಜನರಿಗೆಲ್ಲ ಸೀಮಿತ ಅದ. ಯಾಕಂತಂದ್ರೆ ಆ ಸಣ್ಣ 7 ವರ್ಷದ ಮಗುವಿಗೆ ಪೋಸ್ಕೋ ಕೇಸ್ ಏನು ಮಾಡ್ಯಾರಲ್ಲ, ಆ ಪೋಸ್ಕೋ ಕೇಸ್ ಮಾಡಿದಂಥ ವ್ಯಕ್ತಿಗೆ ಅವೇನು ಮಕ್ಕಳು ಮರಿ ಮಾಡನ ಇಲ್ಲ, ಅವ್ನ ಮದುವೆ ಆಗದೇ ಇಲ್ಲ, ಅವ ಮಕ್ಕಳು ಹಡ್ದಾನ ಇಲ್ಲ, ಅವ ಆದವ್ರ ಮೇಲೆ ಕೇಸ್ ಮಾಡಿದನು. ಮುಂದಿನ ದಿನದಾಗ ಆ ಮಗುವಿಂದು ಭವಿಷ್ಯ ಏನದ, ಆ ತಂದೆ ತಾಯಿ ವಿಚಾರ ಯಾವ ಬೀದಿ ಪಾಲದನ, ಏನು ರೋಡಿನ ಪಾಲದನ, ಯಾವ ಪಾಲದ ಅಂತಂದು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಮಲ್ಲಿಕಾರ್ಜುನ ಮುತ್ತಿಯವ್ರ ಬಲ್ಲಿ ಒಂದು ಎಳ್ಳಿನ ಕೂದಲು ಎಸಳಿ ನೋಟು ತಪ್ಪಿಲ್ಲ. ಇಡೀ ಭಾರತ ದೇಶದಲ್ಲಿ ಸಮಾಜ ಒಂದೇ ನೀರಿನಂತ ಮನಸ್ಸು. ಅಪಾದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂದಕ್ಕೆ ಜರುಗ್ಲಕ್ಕೆ ಬರಲಿಲ್ಲ ಅಂತಂದ್ರೆ ನಿಮ್ಮ ಕಮಿಟಿಯಲ್ಲಿ, ನಿಮ್ಮ ಸದನದಾಗ, ನಿಮ್ದು ಆಫೀಸಲ್ಲಿ ಯಾವ ಮೂವ್ಮೆಂಟ್ದಾಗ ನಿಮ್ಮ ಕೇಸ್ ವಾಪಸ್ ತೆಕ್ಕೊಳಕ್ ಬರ್ತದೋ ಆ ಪ್ರಕಾರ ಕೇಸ್ ವಾಪಸ್ ತೆಕ್ಕೊಂಡು ಬೀರಿ ಪಟ್ ಹಾಕ್ಬೇಕಂತ ಈ ಸಂದರ್ಭದಾಗ